ಹೆಲೋ ಗಾಯ್ಸ್, ಹೇಗಿದ್ದೀರಾ? ಬನ್ನಿ ಇವತ್ತು ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ತಪ್ಪಲಿಗೆ ನೀರನ್ನ ಎಷ್ಟು ಬೇಕಷ್ಟು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ಪೂನ್ ಆಯಿಲ್ ಹಾಕಿ, ನಂತರ ಒಂದು ಸ್ವಲ್ಪ ರಾಗಿ ಹಸಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಕುದಿ ಬರೋವರೆಗೂ ಮಿಕ್ಸ್ ಮಾಡಿಕೊಂಡು ನೋಡ್ಕೊತಾ ಇರಿ. ಅದ ನಂತರ ಚೆನ್ನಾಗಿ ಕುದಿ ಬರೋವರೆಗೂ ನೋಡ್ಕೊಳ್ಳಿ. ನೆಕ್ಸ್ಟು ಕುದಿ ಬರುವಾಗ ಹಸಿಟ್ಟು ತಗೊಂಡು ಆ ಕುದಿ ಬರೋ ನೀರಿಗೆ ಹಾಕಿ. ನಿಮಗೆ ಎಷ್ಟು ಬೇಕು ನೀರಿಗೆ, ಒಂದು ಕಪ್ ನೀರಿಗೆ ಅರ್ಧ ಕಪ್ ಹಸಿಟ್ಟು ತಗೊಳ್ಳಿ. ಹಾಗೆ ಎಷ್ಟು ಬೇಕಷ್ಟು ತಗೊಂಡು ಹಾಕ್ಕೊಂಡು 5 ಮಿನಿಟ್ಸ್ ಹಂಗೆ ಬೇಯಿಸ್ಕೊಡಿ ಹಸಿಟ್ಟನ್ನ. ನೆಕ್ಸ್ಟ್ ಈ ಥರ ಕುದಿ ಬರ್ತಿರುತ್ತಲ್ಲ, ಆಗ ಮುದ್ದೆ ಹಸಿಟ್ಟನ್ನು ಹಾಕಿ ಹೀಗೆ ಚೆನ್ನಾಗಿ ತಿರುವಿದ ನಂತರ ಗಂಟಿಲ್ದೇ ಇರೋ ಥರ ನೀಟಾಗಿ ತಿರುಗಬೇಕು. ನೆಕ್ಸ್ಟ್ ತಿರುಗಾದ್ಮೇಲೆ ಕೆಳಗೆ ಇಳಿಸ್ಕೊಂಡು ದಿಂಡಿಸ್ಬೇಕು. ನೀಟಾಗಿ ಮಿಕ್ಸ್ ಮಾಡಿ ರೌಂಡ್ ಮಾಡಿ ಈ ಥರ ಎಲ್ಲ ಮಾಡಬೇಕು. ಆವಾಗ ಅದರಲ್ಲಿ ಯಾವುದೇ ಥರ ಗಂಟಿಲ್ದಿರೋ ಥರ ಒಡೆದು ಹೋಗುತ್ತೆ, ಎಲ್ಲ ಹಸಿಟ್ಟೆಲ್ಲ ಸರಿಯಾಗುತ್ತೆ. ಈ ಥರ ಮಾಡಿಕೊಂಡು ಒಂದು 2 ಮಿನಿಟ್ಸು ನೆಕ್ಸ್ಟ್ ಮತ್ತೆ ಗ್ಯಾಸ್ ಹಚ್ಚಿ ನೀಟಾಗಿ ಮಾಡ್ಕೊಳ್ಳಿ. ಅದಾದಮೇಲೆ ನೀಟಾಗಿ ಗ್ಯಾಸ್ ಹಚ್ಚಿ ಮತ್ತೆ ಒಲೆ ಮೇಲೆ ಒಂದು 5 to 10 ಮಿನಿಟ್ಸ್ ಬಿಡಿ. ಅದು ಚೆನ್ನಾಗಿ ಬೇಯ್ಕೊಳ್ಬೇಕಲ್ವಾ, ಅದಕ್ಕಾಗಿ ಒಂದು 5 to 10 ಮಿನಿಟ್ಸ್ ಬಿಟ್ಟ ಮೇಲೆ ನೋಡಿ ಹೀಗೆ ಇಟ್ಕೊಳ್ಳಿ. ಒಂದು 5 ಮಿನಿಟ್ಸ್ ಅದು ಬಬಲ್ಸ್ ಥರ ಬಂದೆಲ್ಲ ಗಾಳಿಯೆಲ್ಲ ಏರೆಲ್ಲ ಔಟಾಗುತ್ತೆ. ಅದಾದಮೇಲೆ ಮತ್ತೆ ಒಂದು 5 ಮಿನಿಟ್ಸು ನೀಟಾಗಿ ತಿಂದ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಕಡಿಯೆಲ್ಲ ಸಿಡಿಯೋದಕ್ಕಿಂತ ಮುಂಚೆನೇ ಇಳಿಸ್ಕೊಬಿಡಿ. ಅದಾದಮೇಲೆ ನೆಕ್ಸ್ಟು ಒಂದು ಬೌಲ್ ತಗೊಳ್ಳಿ. ಬೌಲ್ಗೆ ಆಯಿಲ್ ಆರ್ ವಾಟರ್ನ ಸ್ಕಿಪ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಸೌಟ್ ತಗೊಳ್ಳಿ. ಆ ಸೌಟಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮುದ್ದೆ ಹಸಿಟ್ಟನ್ನ ತಗೊಬಿಟ್ಟು ರೌಂಡ್ ಶೇಪು ಬರೋ ಹಾಗೆ ಮಾಡಿ, ಬಾಲ್ ಥರ ಈ ಥರ ಉಂಡೆ ಡಬ್ಬದಲ್ಲಿ ಉಂಡೆ ಬಾಕ್ಸಲ್ಲಿ ಹಿಂಗೆ ಮಾಡ್ಕೋಬೇಕು. ನೆಕ್ಸ್ಟ್ ನೀರು ಹೆಚ್ಕೋತಾ ರೌಂಡ್ ಶೇಪಿಗೆ ತರಬೇಕು. ಒಂದ್ಸಲ ಆಯಿಲ್ ಹಚ್ಕೊಳ್ಳಿ, ನೆಕ್ಸ್ಟು ವಾಟರ್ನೇ ಹಚ್ಕೊಂಡ್ರೆ ಬೆಸ್ಟ್ ಇರುತ್ತೆ ನಿಮಗೆ. ಈ ಥರ ಮಾಡ್ಕೊತಾ ಇದ್ದರೆ ನಮ್ಮ ಮುದ್ದೆ ರೆಡಿ ಆಗುತ್ತೆ. ಫೈನಲ್ಲಾಗಿ ಹೀಗಿದೆ ನೋಡಿ. ಅಷ್ಟೇ ಗಾಯ್ಸ್, ಹಿಂಗೆ ಚೆನ್ನಾಗಿ ಮಾಡಿಕೊಂಡು ಎಲ್ಲ ಕಾಣಿಸ್ತಲ್ಲ, ಈ ಥರ ಸ್ಪೀಡಾಗಿ ಹಿಂಗೆ ಮಾಡ್ಕೋಬೇಕು. ಅದಾದಮೇಲೆ ನಮ್ಮ ಮುದ್ದೆ ರೆಡಿ. ಸಾಂಬಾರು ಜೊತೆ ಹಾಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ.